ಓಂ ಶ್ರೀ ಸಾಯಿನಾಥಾಯ ನಮಃ. ಬಾಬಾರವರು ಎಲ್ಲರಿಗೂ ಆಯುಷ್ಯ, ಐಶ್ವರ್ಯ, ಆರೋಗ್ಯ, ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾವು ಸಾಯಿ ಸಚ್ಚರಿತೆಯ ಅಧ್ಯಾಯ 13 ಪಾರಾಯಣ ಮಾಡುತ್ತೇವೆ. ಸರ್ವರೋಗವೂ ದೂರ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಸಾಯಿನಾಥರು ಭಕ್ತರಿಗೆ ನೀಡುತ್ತಿದ್ದ ಹಿತವಚನಗಳು ಸಂಕ್ಷಿಪ್ತ ಹಾಗೂ ಅರ್ಥಗರ್ಭಿತವಾಗಿ ಇರುತ್ತಿದ್ದವು. ಯಾರು ನನ್ನನ್ನು ಭಕ್ತಿಯಿಂದ ಸದಾ ಸಾಯಿ ಎಂದು ಸ್ಮರಿಸುವರೋ ಅವರು ಪಾಪಗಳಿಂದ ಮುಕ್ತರಾಗುತ್ತಾರೆ. ನನ್ನ ಆರಾಧನೆಗೆ ಪೂಜಾ ಸಾಮಗ್ರಿಗಳ ಅಗತ್ಯವಿಲ್ಲ, ಶುದ್ಧವಾದ ಭಕ್ತಿ ಹೊಂದಿದ್ದರೆ ಸಾಕು ಎಂದು ಅವರು ಹೇಳುತ್ತಿದ್ದರು. ಭಕ್ತರ ದೈಹಿಕ ಹಾಗೂ ಮಾನಸಿಕ ರೋಗಗಳನ್ನು ಅವರು ಬಗೆಹರಿಸುತ್ತಿದ್ದರು. ನಾರಾಯಣಗಾಂವ್ಗೆ ಸೇರಿದ ಭೀಮಾಜಿ ಪಾಟೀಲರಿಗೆ ಎದೆನೋವು ತೀವ್ರವಾಗಿ ಬರುತ್ತಿತ್ತು. ಇದು ಕ್ಷಯಕ್ಕೆ ತಿರುಗಿತು. ಯಾವುದೇ ಔಷಧವೂ ಗುಣಪಡಿಸದಷ್ಟು ತೀವ್ರವಾಯಿತು. ದಾರಿ ಕಾಣದ ಪಾಟೀಲರು ಬಾಬಾ ಅವರ ಭಕ್ತರಾದ ನಾನಾ ಸಾಹೇಬರನ್ನು ಕೇಳಿದಾಗ ಬಾಬಾ ಅವರಿಗೆ ಶರಣು ಹೋಗುವುದೊಂದೇ ಮಾರ್ಗ ಎಂದು ಸೂಚಿಸಿದರು. ನಾನಾ ಚಂದೋರ್ಕರೊಡನೆ ಪಾಟೀಲರು ಶಿರಡಿಗೆ ಪ್ರಯಾಣ ಮಾಡಿದರು. ಬಾಬಾ ಅವರ ದರ್ಶನಕ್ಕೆ ಹೋದಾಗ, ಇದೇನು ಈ ಕಳ್ಳನನ್ನು ಕರೆತಂದಿರುವೆ ಎಂದು ಶ್ಯಾಮ ಅವರಲ್ಲಿ ಕೇಳಿದರು. ನಂತರ ಸ್ವಲ್ಪ ಸಮಯದಲ್ಲೇ ಈ ಮಸೀದಿಯಲ್ಲಿ ಯಾರೇ ಕಾಲಿಡಲಿ ಅವರ ಕಷ್ಟಗಳು ದೂರವಾಗುತ್ತವೆ, ಈತನ ರೋಗ ಗುಣವಾಗುತ್ತದೆ ಎಂದರು. 5 ನಿಮಿಷಕ್ಕೊಮ್ಮೆ ರಕ್ತವಾಂತಿಯಾಗುತ್ತಿದ್ದ ಭೀಮಾಜಿಗೆ ಇದು ನಿಂತು ಹೋಯಿತು. ಅವರ ಆರೋಗ್ಯ ಸುಧಾರಿಸಿತು. ಶ್ಯಾಮ ಅವರನ್ನು ಭೀಮಾಜಿಯವರ ಮನೆಯಲ್ಲಿ ತಂಗುವಂತೆ ಹೇಳಲಾಯಿತು. ಆ ಮನೆಯ ಪರಿಸ್ಥಿತಿ ಅಷ್ಟೇನೂ ಒಳ್ಳೆಯದಾಗಿರಲಿಲ್ಲ. ಆದರೂ ಬಾಬಾ ಅವರ ಆಜ್ಞೆಯನ್ನು ಪಾಲಿಸಬೇಕಾಗಿತ್ತು. ಶ್ರೀ ಸಾಯಿಯವರು ಭೀಮಾಜಿಯವರ ಕನಸಿನಲ್ಲಿ 2 ಬಾರಿ ಕಾಣಿಸಿಕೊಂಡು ಅವರ ರೋಗವನ್ನು ಪೂರ್ತಿಯಾಗಿ ಗುಣಪಡಿಸಿದರು. ಮೊದಲ ಸಲ ಶಾಲೆಯ ಹುಡುಗನಿಗೆ ಪಾಠವನ್ನು ಒಪ್ಪಿಸದೇ ಇದ್ದುದಕ್ಕಾಗಿ ಶಿಕ್ಷೆ ನೀಡಿದಂತೆ ಹಾಗೂ 2ನೇ ಬಾರಿ ಎದೆಯ ಮೇಲೆ ಕಲ್ಲುರುಳಿ ನೋವುಂಟು ಮಾಡಿದಂತೆ ಕನಸಾಯಿತು. ಭೀಮಾಜಿ ಅವರು ರೋಗಮುಕ್ತರಾಗಿ ಬಾಬಾ ಅವರಿಗೆ ನಮಸ್ಕಾರ ಮಾಡಿದರು. ಅಂದಿನಿಂದ ಭೀಮಾಜಿಯವರು ತಮ್ಮ ಮನೆಯಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಶ್ರೀ ಸಾಯಿ ಸತ್ಯನಾರಾಯಣ ವ್ರತವಾಗಿ ಆಚರಣೆ ಆರಂಭಿಸಿದರು. ಮಲೇರಿಯಾ ಆ ಕಾಲದಲ್ಲಿ ಗುಣವಾಗದೇ ಇರುವ ಭಯಂಕರ ಕಾಯಿಲೆಯಾಗಿ ಬಾಬಾ ಅವರ ಭಕ್ತರಾದ ಗಣಪತ ಶಿಂಪಿಯವರನ್ನು ಕಾಡಿತು. ಅವರು ದಾರಿ ಕಾಣದೆ ಬಾಬಾ ಅವರಲ್ಲಿ ಶರಣಾದರು. ಬಾಬಾ ಅವರು ಲಕ್ಷ್ಮೀ ದೇವಸ್ಥಾನದ ಮುಂದೆ ಒಂದು ಕರಿನಾಯಿಗೆ ಮೊಸರನ್ನವನ್ನು ಕೊಡು ಎಂದಷ್ಟೇ ಆಜ್ಞೆ ಮಾಡಿದರು. ಅವರು ಮೊಸರನ್ನವನ್ನು ಕರಿನಾಯಿಗೆ ನೀಡಿದಾಗ ಅದು ಸಂತೋಷದಿಂದ ಭಕ್ಷಿಸಿತು. ಶಿಂಪಿಯವರ ಮಲೇರಿಯಾ ಕೂಡಲೇ ಗುಣವಾಯಿತು. ಬಾಪು ಸಾಹೇಬ್ ಬೂಟೆ ಅವರಿಗೆ ವಾಂತಿ ಹಾಗೂ ಆಮಶಂಕೆಗಳಾದವು. ನಿತ್ರಾಣವಾಯಿತು. ಆಗ ಬಾಬಾ ಅವರನ್ನು ತಮ್ಮ ಮುಂದೆ ಕೂರಿಸಿಕೊಂಡು, ಎಚ್ಚರ, ವಾಂತಿ ಮಾಡಬೇಡ ಎಂದು ತಮ್ಮ ತೋರು ಬೆರಳನ್ನು ಸೂಚಿಸಿದರು. ಬೂಟಿಯವರ ವಾಂತಿ ಭೇದಿ ಕೂಡಲೇ ನಿಂತು ಹೋಯಿತು. ಶ್ರೀ ಬಾಬಾ ಅವರ ಮಾತೇ ಮಂತ್ರೌಷಧವಾಗಿತ್ತು. ಇನ್ನೊಮ್ಮೆ ಬೂಟಿಯವರಿಗೆ ಕಾಲರ ಜಾಡ್ಯವಾಯಿತು. ವೈದ್ಯರ ಉಪಚಾರ ವಿಫಲವಾಯಿತು. ಬಾಬಾ ಅವರಲ್ಲಿ ಮೊರೆ ಹೊಕ್ಕಾಗ ಬಾದಾಮಿ, ಅಕ್ರೋಟ್, ಪಿಸ್ತಾಗಳನ್ನು ಅರೆದು ಸಕ್ಕರೆ ಹಾಕಿ ಕುದಿಯುವ ಹಾಲಿನಲ್ಲಿ ಹಾಕಿ ಕುಡಿ ಎಂದರು. ಈ ವಿಚಿತ್ರ ಔಷಧಿಯಿಂದ ರೋಗ ಗುಣವಾಗಿ ಹೋಯಿತು. ತೀವ್ರ ಕಿವಿಯ ನೋವಿನಿಂದ ಆಳಂದಿಯ ಸಾಧುಗಳೊಬ್ಬರು ಬಳಲುತ್ತಿದ್ದರು. ಬಾಬಾ ಅವರ ದರ್ಶನ ಪಡೆದಾಗ ಅವರು ದೇವರು ಒಳ್ಳೆಯದನ್ನು ಮಾಡುತ್ತಾನೆ ಎಂದು ಹೇಳಿದರು. 1 ವಾರದ ನಂತರ ಅವರ ಕಿವಿ ನೋವು ಸಂಪೂರ್ಣವಾಗಿ ಗುಣವಾಯಿತು. ಒಮ್ಮೆ ಕಾಕಾ ಮಹಾಜನಿ ಅವರಿಗೆ ಅತಿಸಾರ ರೋಗ ಬಂದಿತು. ಬಾಬಾ ಅವರಿಗೆ ಇದು ತಿಳಿದರೂ ಸುಮ್ಮನಿದ್ದರು. ಒಮ್ಮೆ ಮಸೀದಿಗೆ ಕಲ್ಲು ಮಂಚ ಹಾಕುವಾಗ ಬಾಬಾ ಉದ್ರಿಕ್ತರಾದಂತೆ ಕೂಗಿಕೊಂಡರು. ಎಲ್ಲರೂ ಹೆದರಿ ಓಡಿದರು. ಕಾಕಾ ಮಾತ್ರ ಅಲ್ಲೇ ಇದ್ದರು. ಆಗ ಬಾಬಾ ಅವರು ಅಲ್ಲಿ ಯಾರೋ ಬಿಟ್ಟು ಹೋಗಿದ್ದ ಕಡಲೆಕಾಯಿ ಚೀಲದಿಂದ 1 ಹಿಡಿ ಕಡಲೆಕಾಯಿ ತಿಂದು ನೀರು ಕುಡಿ ಎಂದಾಗ ಅತಿಸಾರ ಮಾಯವಾಯಿತು. ಕಾಕಾ ಮಹಾಜನಿ ಅವರು ಕಲ್ಲು ಮಂಚ ಹಾಕುವ ಕೆಲಸವನ್ನು ಮತ್ತೆ ಎಂದಿನಂತೆ ಮಾಡಲಾರಂಭಿಸಿದರು. ಹರ್ದಾ ಗ್ರಾಮಕ್ಕೆ ಸೇರಿದ ದತ್ತೋಪಂತರು 14 ವರ್ಷಗಳಿಂದಲೂ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದರು. ಯಾವ ಔಷಧಿಯೂ ಗುಣ ಮಾಡಲಿಲ್ಲ. ಆಗ ಅವರು ಬಾಬಾ ಅವರ ಮಹಿಮೆ ತಿಳಿದು ಶಿರಡಿಗೆ ಬಂದರು. ಬಾಬಾ ಅವರು ದತ್ತೋಪಂತರನ್ನು ದಯೆಯಿಂದ ನೋಡಿ ತಲೆ ಮೇಲೆ ಕೈ ಇರಿಸಿ ಆಶೀರ್ವದಿಸಿ ಉತಿ ನೀಡಿದರು. ಅಂದಿನಿಂದ ಅವರ ಹೊಟ್ಟೆ ಶೂಲೆ ಸಂಪೂರ್ಣ ನಿವಾರಣೆಯಾಯಿತು. ಶ್ಯಾಮ ಅವರು ಒಮ್ಮೆ ಹೊಟ್ಟೆ ನೋವಿನಿಂದ ನರಳುತ್ತಿದ್ದರು. ಬಾಬಾ ಅವರು ಸೋನಾಮುಖಿ ಕಷಾಯ ಕುಡಿ ಎಂದರು.
ಅವರು ಹಾಗೆ ಮಾಡಲು ಅವರ ಹೊಟ್ಟೆನೋವು ಗುಣವಾಯಿತು. 2 ವರ್ಷಗಳ ನಂತರ ಮತ್ತೆ ಅವರಿಗೆ ಉದರಶೂಲೆ ಬಂದಾಗ ಬಾಬಾ ಅವರನ್ನು ಕೇಳದೆ ಕಷಾಯ ಕುಡಿದರು. ಈಗ ಅವರ ಹೊಟ್ಟೆನೋವು ಅತಿಯಾಯಿತು. ಮತ್ತೆ ಬಾಬಾ ಅವರ ದಯೆಯಿಂದಲೇ ಅದು ಗುಣವಾಯಿತು. ಕಾಕಾ ಮಹಾಜನಿ ಅವರ ಸಹೋದರ ಹಾಗೂ ನಾನಾ ಸಾಹೇಬರಿಗೆ ಬಂದ ಉದರಶೂಲೆಯನ್ನು ಬಾಬಾ ಅವರು ಸರಳ ನಿಯಮಗಳಿಂದ ಗುಣಪಡಿಸಿದ್ದರು. ಇಲ್ಲಿ ರೋಗಹರಣ ಮಾಡಿದ್ದು ಶ್ರೀ ಸಾಯಿನಾಥರ ಕೃಪೆಯೇ ಹೊರತು ಔಷಧಿಗಳಲ್ಲ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 13ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.